ಈಗ ಈ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋರು ಅವ್ರ ಅಪ್ಪನ ಹೆಸರಿನಲ್ಲಿ ಅಜ್ಜನ ಹೆಸರಿನಲ್ಲಿ MLA ಮಂತ್ರಿಗಳಾಗ್ಬಿಡ್ತಾರೆ. ಅಂಥವೆಲ್ಲ ಹಿಂಗೆ ಮಾತಾಡ್ತವೆ. ಯಾರಪ್ಪನ ಮನೆ ಭಿಕ್ಷೆ ಅಲ್ಲ ಸಂಘಟನೆ ಕಟ್ಟಬೇಕು ಅನ್ನೋದು. ಸಂಘಟನೆ ಕಟ್ಟುವಂಥ ಅವಕಾಶವನ್ನು ಆರ್ಟಿಕಲ್ 19 ಕೊಡುತ್ತೆ. ಅದು ಸಂವಿಧಾನ ಕೊಟ್ಟಿರೋದು. ಈ ಸಂವಿಧಾನ ವಿರೋಧಿಗಳಿರ್ತಾರಲ್ಲ ಅಂಥವರು ದಿನೇಶ್ ಗುಂಡೂರಾವ್ ಥರ, ಪ್ರಿಯಾಂಕ್ ಖರ್ಗೆ ಥರ ಮಾತಾಡ್ತಾರೆ. ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂಥ ಅಜ್ಞಾನಿಗಳು ಸಂಘಟನೆಯನ್ನು ನಿಷೇಧ ಮಾಡಬೇಕು, ಸಂಘಟನೆ ಮಾಡೋದೇ ತಪ್ಪು ಅಂತ ಹೇಳ್ತಾರೆ. ಈ ನೆಲದ ಕಾನೂನಿಗೆ ಅನುಗುಣವಾಗಿ ಸಂಘಟನೆ ಕಟ್ಟುವಂಥ ಅಧಿಕಾರವನ್ನು ಸಂವಿಧಾನವೇ ಕೊಟ್ಟಿದೆ. ಆರ್ಟಿಕಲ್ 14 ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟರೆ, ಆರ್ಟಿಕಲ್ 19 ನಮಗೆ ಸಂಘಟನೆ ಕಟ್ಟುವಂಥ ಸ್ವಾತಂತ್ರ್ಯವನ್ನು ಕೂಡ ಕೊಡ್ತವೆ. ಹಾಗಾಗಿ ಇಂಥ ಅಜ್ಞಾನಿಗಳೆಲ್ಲ ಸಂಪುಟದಲ್ಲಿ ಇರೋದ್ರಿಂದಲೇ ಅಸಂಬದ್ಧವಾದ ಹೇಳಿಕೆಗಳು ಬರ್ತವೆ.